ನಮಸ್ಕಾರ ಸ್ನೇಹಿತರೆ, ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದಂದು ವಿಶೇಷವಾಗಿ ಗಂಗೆಯು ಭೂಮಿಗೆ ಹರಿದು ಬಂದ ಕ್ಷಣ ಅಂತ ಯಾಕೆ ಹೇಳ್ತಾರೆ ಅನ್ನೋ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅಕ್ಷಯ ತೃತೀಯದ ಆಚರಣೆ ಏನು, ಅದಕ್ಕೆ ಯಾಕೆ ಇಷ್ಟೊಂದು ಮಹತ್ವ, ಇದರ ಹಿಂದಿನ ಪುರಾಣ ಸಂಬಂಧ ಕಥೆಗಳು ಏನು ಎಂಬುದರ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ಹೆಚ್ಚಿನ ಮಹತ್ವ ಇದೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಮದುವೆ, ಗೃಹ ಪ್ರವೇಶ, ಉದ್ಯಮ ಮುಂತಾದ ಶುಭ ಕಾರ್ಯಗಳನ್ನು ಆರಂಭಿಸಿದರೆ ಅದರಿಂದ ಒಳಿತಾಗಲಿದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ಬಾರಿ ಅಂದರೆ 2024ರಲ್ಲಿ ಮೇ 10ನೇ ತಾರೀಕಿನಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತಿದೆ. ಈ ದಿನ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ. ಆದ್ದರಿಂದ ಈ ದಿನ ಹೊಸ ವಾಹನ ಖರೀದಿ, ಗೃಹ ಪ್ರವೇಶ ಅಥವಾ ಆಭರಣಗಳನ್ನು ಖರೀದಿಸುವುದು ಮುಂತಾದ ಕೆಲಸಗಳನ್ನು ಮಾಡಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಹೊಸ ಭೂಮಿ ಖರೀದಿಸುವುದು, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು, ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದರಿಂದಲೂ ಲಾಭವನ್ನು ಪಡೆಯಬಹುದು. ಅಕ್ಷಯ ತೃತೀಯ ದಿನದಂದು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಸಹ ಅದರಲ್ಲಿ ಲಕ್ಷ್ಮಿಯ ಆಶೀರ್ವಾದ ಇರುತ್ತದೆ ಅಂತ ನಂಬಲಾಗಿದೆ. ಅಕ್ಷಯ ತೃತೀಯದಂದು ಒಳ್ಳೆಯ ಕೆಲಸ ಮಾಡಿದ ಫಲ ಸದಾ ಕಾಲ ಇರುತ್ತೆ ಅಂತ ಸಹ ನಂಬಿಕೆ ಇದೆ. ಇನ್ನು ಅಕ್ಷಯ ತೃತೀಯ ದಿನ ಎಂದರೆ ಅನೇಕರಿಗೆ ಕೊಳ್ಳುವುದು ಅಂತ ಅರ್ಥ ಆಗಿದೆ. ಆದರೆ ವಾಸ್ತವವಾಗಿ ಈ ದಿನದ ಪ್ರಾಮುಖ್ಯತೆಯನ್ನು ಖರೀದಿಗಳನ್ನು ಮಾಡುವುದು ಅಲ್ಲ, ಆದರೆ ಅದರ ವಸ್ತುಗಳ ಖರೀದಿಯಲ್ಲಿ ನಾವು ಸಂಗ್ರಹಿಸಿದ ಹಣವನ್ನು ಹೂಡಿಕೆ ಮಾಡುವುದು. ಇನ್ನು ನಂಬಿಕೆಯ ಪ್ರಕಾರ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲು ಅಕ್ಷಯ ತೃತೀಯದಲ್ಲಿ ವಿಷ್ಣುವನ್ನು ಪೂಜಿಸಬೇಕಾಗತ್ತೆ. ಈ ದಿನ ದಾನವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ಶ್ರೇಯಸ್ಸು, ಐಶ್ವರ್ಯ ಮತ್ತು ಸಂತೋಷ ಖಂಡಿತ ಸಿಕ್ಕೇ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ಹಾಗೆ ಈ ದಿನದಂದು ಮಾಡಿದ ದಾನಗಳು ವೃದ್ಧಿಯಾಗುತ್ತದೆ ಅಂತ ನಂಬಿಕೆ ಇದೆ. ದೇವರನ್ನ ಪೂಜಿಸೋದ್ರ ಜೊತೆಗೆ ನಿರ್ಗತಿಕರಿಗೆ ಈ ದಿನ ದಾನವನ್ನು ಮಾಡಬೇಕಾಗತ್ತೆ. ಅಕ್ಷಯ ತೃತೀಯ ದಿನದಂದು ಗಂಗಾ ಮಾತೆ ವಿಷ್ಣುವಿನ ಪಾದದಿಂದ ಇಳಿದು ಬಂದಿದ್ದಳು. ಸತ್ಯಯುಗ, ದ್ವಾಪರ ಮತ್ತು ತ್ರೇತಾಯುಗಗಳ ಆರಂಭ ಈ ದಿನದಿಂದ ಆಗಿದೆ ಅಂತ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು 4 ಧಾಮಗಳಲ್ಲಿ ಒಂದಾದ ಭಗವಾನ್ ಬದರಿನಾಥನ ಬಾಗಿಲು ತೆರೆಯಲಾಗುತ್ತದೆ. ಈ ದಿನದಂದು ಶ್ರೀ ಬಿಹಾರಿಯ ಪಾದಗಳು ವರ್ಷಕ್ಕೊಮ್ಮೆ ಮಾತ್ರ ವೃಂದಾವನದಲ್ಲಿ ಕಾಣಸಿಗುತ್ತವೆ. ಮತ್ಸ್ಯ ಪುರಾಣದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ವಿಷ್ಣುವನ್ನು ಅಖಂಡ ಹೂವಿನ ದೀಪದಿಂದ ಪೂಜಿಸಬೇಕಾಗತ್ತೆ. ಇದರಿಂದ ಅವನ ವಿಶೇಷ ಅನುಗ್ರಹವನ್ನು ಪಡೆಯಬಹುದು. ಹಾಗೆಯೇ ಅಕ್ಷಯ ತೃತೀಯವು ಹಿಂದೂ ತ್ರಿಮೂರ್ತಿ ದೇವರುಗಳಲ್ಲಿ ರಕ್ಷಕ ದೇವರಾದ ಭಗವಾನ್ ವಿಷ್ಣುವಿನಿಂದ ಆಳಲ್ಪಡುವ ಮಂಗಳಕರ ದಿನವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ತ್ರೇತಾಯುಗವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಯಿತು. ಹೆಚ್ಚುವರಿಯಾಗಿ ಪರಶುರಾಮ ಜಯಂತಿ, ಭಗವಾನ್ ವಿಷ್ಣುವಿನ 6ನೇ ಅವತಾರದ ಜನ್ಮದಿನವು ಸಾಮಾನ್ಯವಾಗಿ ಅಕ್ಷಯ ತೃತೀಯದಂದೇ ಬರುತ್ತದೆ. ನಂತರ ಅಕ್ಷಯ ತೃತೀಯದ ಪೂಜೆಯ ವಿಧಾನಕ್ಕೆ ಬರೋದಾದರೆ, ಈ ದಿನ ಜನರು ತಮ್ಮ ಮನೆಗಳನ್ನು ಹೂವುಗಳಿಂದ, ಬಣ್ಣಗಳಿಂದ ಅಲಂಕರಿಸುತ್ತಾರೆ. ಚಿನ್ನವನ್ನು ಖರೀದಿಸುವ ಪದ್ಧತಿಯೂ ಸಹ ಇದೆ. ಅನೇಕ ಜನರು ದೇವಾಲಯಗಳಿಗೆ ಭೇಟಿ ನೀಡುವ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕಾಗತ್ತೆ. ಭಗವಾನ್ ವಿಷ್ಣು ಹಾಗೂ ಸಂಪತ್ತು ಮತ್ತು ಸಮೃದ್ಧಿಯ ದೇವರಾದ ಲಕ್ಷ್ಮೀ ದೇವಿಯನ್ನ, ಕುಬೇರ ದೇವನನ್ನು ಪೂಜಿಸಬೇಕಾಗತ್ತೆ. ದೇವರಿಗೆ ಪೂಜೆಯನ್ನು ಮಾಡಿ ದೀಪಗಳನ್ನು ಬೆಳಗಿಸಿ ನಂತರ ಹೂವು, ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಶುಭ ವಸ್ತುಗಳನ್ನು ಅರ್ಪಿಸಬೇಕಾಗತ್ತೆ. ಪಿತೃಗಳಿಗೆ ನೈವೇದ್ಯ ಮತ್ತು ತರ್ಪಣವನ್ನು ನೀಡ್ತಾರೆ. ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಅಥವಾ ಅಸಹಾಯಕರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ. ಕುಟುಂಬದೊಂದಿಗೆ ಆದಷ್ಟು ಸಮಯ ಕಳೆಯಿರಿ. ಹಬ್ಬದ ಊಟವನ್ನು ಮಾಡಿ ಉಡುಗೊರೆಗಳನ್ನು ಪರಸ್ಪರ ಹಂಚಿಕೊಳ್ಳಿ. ಇನ್ನು ಅಕ್ಷಯ ತೃತೀಯದ ದಿನ ಪಠಿಸಬೇಕಾದಂತಹ ಮಂತ್ರಗಳನ್ನು ನೋಡೋಣ. ಓಂ ಆದ್ಯಲಕ್ಷ್ಮ್ಯೈ ನಮಃ, ಓಂ ವಿದ್ಯಾಲಕ್ಷ್ಮ್ಯೈ ನಮಃ, ಓಂ ಅಮೃತಲಕ್ಷ್ಮ್ಯೈ ನಮಃ, ಓಂ ಸೌಭಾಗ್ಯಲಕ್ಷ್ಮ್ಯೈ ನಮಃ, ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ, ಓಂ ಶ್ರೀಂ ಮಹಾಲಕ್ಷ್ಮ್ಯೈಶ್ಚ ವಿದ್ಮಹೇ ವಿಷ್ಣು ಪತ್ನ್ಯೈಶ್ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಕೆಲವು ಮಂತ್ರಗಳನ್ನು ಪಠಿಸಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗೋಣ. ಅಕ್ಷಯ ತೃತೀಯದಂದು ಎಲ್ಲರೂ ಸುಖ, ಸಮೃದ್ಧಿ,
ನಂಬಿಕೆ, ಪ್ರೀತಿಯನ್ನು ಪರಸ್ಪರ ಹಂಚಿಕೊಳ್ಳೋಣ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಸ್ನೇಹಿತರೆ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನಾನು ಹಾಕುವಂಥ ವಿಡಿಯೋಸ್ ಬಗ್ಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.